ಇಂಟರ್ನ್ಯಾಷನಲ್ ಸ್ಟೇಡಿಯಂ ಪಿಚ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರ? ನಮಸ್ತೆ ಎಲ್ಲರಿಗೂ. ಸ್ಟೇಡಿಯಂ ಅಲ್ಲ, ಗೌರ್ಮೆಂಟ್ ಪಬ್ಲಿಕ್ ಪ್ಲೇ ಗ್ರೌಂಡ್, ಸಾರ್ವಜನಿಕ ಸರ್ಕಾರಿ ಆಟದ ಮೈದಾನ ಇದು. ಇಲ್ಲಿನ ಪ್ರತಿಯೊಂದು ಏರಿಯಾಗೂ ಒಂದೊಂದು ಈ ಥರ ಪಾರ್ಕ್ ಅಥವಾ ಗ್ರೌಂಡ್ಗಳನ್ನು ಕೊಟ್ಟಿರ್ತಾರೆ. ಫೆಸಿಲಿಟೀಸ್ನ ಕೇಳಿದ್ರೆ ನೀವು ಬೆರ್ಗಾಗೋದಂತೂ ಖಂಡಿತ. ಈ ಗ್ರೌಂಡ್ ಸುತ್ತ 1000 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇರುತ್ತೆ. ರನ್ನಿಂಗ್ ಟ್ರ್ಯಾಕಲ್ಲಿ ಪ್ರತಿ 100 ಮೀಟರ್ಗೂ ನಿಮ್ಗೂ ಒಂದೊಂದು ಫೆಸಿಲಿಟಿನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ನೋಡಿ, ಇದೊಂದು ಕ್ರಿಕೆಟ್ ಪಿಚ್. ನನ್ನ ಹಿಂದೆ ನೋಡ್ತಾ ಇರ್ತಕ್ಕಂಥದ್ದು ಒಂದು ಕ್ರಿಕೆಟ್ಗೋಸ್ಕರ ಮಾಡಿರ್ತಕ್ಕಂತಹ ಹಾರ್ಡ್ ಕೋರ್ಟ್, ಬಟ್ ವೆರಿ ನೈಸ್ ಗ್ರೌಂಡ್ಸ್ ದೇ ಹ್ಯಾವ್ ಗಿವನ್. ಆಟಗಾರನಿಗೆ ಬೇಕಾಗಂತ ಫೆಸಿಲಿಟಿ ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಸುಮ್ನೆ ಗೆಲ್ಲಿಲ್ಲ. ಬನ್ನಿ, ಪಾರ್ಕ್ನ ಎಂಟ್ರೆನ್ಸ್ ಇಂದ ಒಂದು ಸುತ್ತಾಕೊಂಡ್ ಬರೋಣ. ಇದರ ಹೆಸರು ಡೋಯಲ್ ಗ್ರೌಂಡ್. ಇಲ್ಲಿಂದ ನಮಗೆ ಸ್ಟಾರ್ಟ್ ಆಫ್ ದ 1000 ಮೀಟರ್ ಟ್ರ್ಯಾಕ್ನ ಮೊದಲನೇ ಪಾಯಿಂಟ್ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂದಂಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಆಡಲಿಕ್ಕೆ ಒಂದು ಪ್ಲೇ ಏರಿಯಾ ಮತ್ತು ಪೇರೆಂಟ್ಸ್ ಅಲ್ಲಿ ಕೂತ್ಕೊಂಡು ಅವರನ್ನು ನೋಡ್ಕೊಳ್ಳಿಕ್ಕೆ ಬೇಕಂತಹ ಒಂದು ಫೆಸಿಲಿಟಿ. ಹಾಗೆ ಮುಂದೆ ಸಾಗ್ತಾ ನೋಡಿದ್ರೆ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳು, ಸ್ಕೂಲಿಂಗ್ ಮಕ್ಕಳಿಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ಆಟ ಹಾಗೂ ಉಪಕರಣಗಳು. 100ನೇ ಮೀಟರ್ 2ನೇ ಫೆಸಿಲಿಟಿ, ವಾಹನಗಳಿಗೆ ಪಾರ್ಕಿಂಗ್ ಸ್ಥಳ. ನೋಡ್ಬೋದು ಯಾವ ಥರ ಕೊಟ್ಟಿರೋ ಸ್ಲಾಟ್ಸ್ ಅಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದ್ದಾರೆ ಅಂತ. ಆಲ್ ಅರೌಂಡ್ ದ ಪಾರ್ಕ್ ಹೀಗೆ ಇರುತ್ತೆ. 200 ಮೀಟರ್ನ ಫೆಸಿಲಿಟಿ ಏನಂದ್ರೆ ಆಲ್ ಅರೌಂಡ್ ದ ಪಾರ್ಕ್ ಬೆಂಚಸ್, ಕೂತು ಆರಾಮಾಗಿ ಆಟಗಳನ್ನು ವೀಕ್ಷಿಸಲು, ಟ್ರ್ಯಾಕಲ್ಲಿ ಓಡಿ ಸುಸ್ತಾಗಿದ್ರೆ ಕೂತ್ಕೊಂಡು ಸುಧಾರಿಸ್ಕೊಳ್ಳೋದಕ್ಕೆ ಒಂದಕ್ಕೂ ಯೂಸ್ ಆಗೋ ಥರ ಬೆಂಚಿಂಗ್ ಫೆಸಿಲಿಟಿನ ಆಲ್ ಅರೌಂಡ್ ದ ಪಾರ್ಕ್ ಕೊಟ್ಟಿರ್ತಾರೆ. ಹಾಗೆ ಮುಂದೆ ಹೋದ್ರೆ 300ನೇ ಮೀಟರ್ಗೆ ಒಳ್ಳೆ ಫೆಸಿಲಿಟಿ ಅಂದ್ರೆ ವಾಟರ್. 4 ಸೈಡಲ್ಲೂ ನಮ್ಗೆ ವಾಟರ್ ಫೆಸಿಲಿಟಿ ಕೊಟ್ಟಿರ್ತಾರೆ. ಪರಿಶುದ್ಧವಾದ ಕುಡಿಯುವ ನೀರು ಕುಡಿದು ತನುವಿ ತಿರ್ಸ್ಕೊಂಡು ಮುಂದೆ ಸಾಗಬಹುದು. ಹಾಗೆ ಮುಂದೆ ಹೋದ್ರೆ 400ನೇ ಮೀಟರ್ನ ಫೆಸಿಲಿಟಿ, ಒಂದು ಚೇಂಜ್ ರೂಮ್ ಗಳನ್ನ ಪ್ರೊವೈಡ್ ಮಾಡಿರ್ತಾರೆ ಇಲ್ಲಿ ಒಂದು ಗ್ರೌಂಡ್ ನ ಒಂದು ಬದಿಯಲ್ಲಿ. ಹಾಗೆ ಶೌಚಾಲಯಗಳು, ಸ್ವಚ್ಛತೆ ಬಗ್ಗೆ ಹೇಳೋದೇ ಬೇಕಿಲ್ಲ, ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿರ್ತಾರೆ. ಹಾಗೆ 500ನೇ ಮೀಟರ್ಗೆ ಹೋಗೋಕೆ ಮುಂಚೆ ಅದ ನಂತರ ಒಂದು 2 ಫೆಸಿಲಿಟೀಸ್ ಹೇಳ್ತೀನಿ. ಒಂದು ನೋಡಿದಾಗೆ ಕ್ರಿಕೆಟ್ ನೆಟ್ಸ್, 2ನೇದು ಯುವಕರಿಗೆ ಬೇಕಾದಂತಹ ವ್ಯಾಯಾಮ ಸಲಕರಣೆಗಳನ್ನ ಅಳವಡಿಸಿರುವ ಪ್ಲೇ ಏರಿಯಾ ಅಂತಾನೆ ಹೇಳ್ಬೋದು. ಮುಂದೆ ಹೋಗ್ತಾ 600ನೇ ಮೀಟರ್ನ ಫೆಸಿಲಿಟಿ ಬಸ್ ಸ್ಟಾಪ್. ಪಾರ್ಕಿಗೆ ಟ್ರಾನ್ಸ್ಪೋರ್ಟ್ ನ ಫೆಸಿಲಿಟಿ ಏನ್ ಗುರು ಅನ್ನೋಷ್ಟರಲ್ಲಿ 700 ಮೀಟರ್ಸ್ ನ ಫೆಸಿಲಿಟಿ ಫ್ಲಡ್ ಲೈಟ್ಸ್. ನೈಟ್ 11 ಆದ್ರೂ ಕೂಡ ಎಲ್ಲಾ ಫೆಸಿಲಿಟೀಸ್ ಯೂಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲಿ ಫ್ಲಡ್ ಲೈಟ್ಸ್ ಇರುತ್ತೆ. 800ನ ಮೀಟರ್ಗೆ ಹೋಗುವಾಗ ದಾರಿಯಲ್ಲಿ 2 ಫೆಸಿಲಿಟಿ ಹೇಳ್ತೀನಿ. ಒಂದು ಸೇಫ್ಟಿ, 2ನೇದು ಕ್ಲೀನಿಂಗ್. ಸೇಫ್ಟಿ ನೋಡಿದ್ರಲ್ಲ, ಒಂದು ಸಣ್ಣ ಪಾಟೋಲ್ ಬಿದ್ದಿದ್ರೆ ಎಷ್ಟೊಂದು ಪ್ರೊಟೆಕ್ಷನ್ ಇಟ್ಟಿದ್ದಾರೆ ಅಂತ. ಸೆಕೆಂಡ್ ಥಿಂಗ್, ಡಸ್ಟ್ಬಿನ್ಸ್ ಎವ್ರಿವೇರ್. ನೀವು ಥ್ರೂ ಔಟ್ ದ ಪಾರ್ಕ್ ನಾನು ಟ್ರಾವೆಲ್ ನೋಡಿ, ಎವ್ರಿವೇರ್ ಡಸ್ಟ್ಬಿನ್ಸ್ ಅವೈಲಬಲ್ ಇರುತ್ತೆ. 900ನೇ ಮೀಟರ್ ನೀವು ನೋಡ್ಬೋದು, ಪಾರ್ಕ್ನ ಮೇಂಟೆನೆನ್ಸ್ ಮತ್ತು ಪಾರ್ಕ್ನ ಕ್ಲೀನಿಂಗ್ ಪ್ರತಿಯೊಂದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಇದು ಆಸ್ಟ್ರೇಲಿಯನ್ಸ್ನ ನ್ಯಾಷನಲ್ ಗೇಮ್ ಫುಟಿ ಅಂತ, ಫುಟ್ಬಾಲ್ ಹಾಗೂ ರಗ್ಬಿಯನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ನ್ಯಾಷನಲ್ ಗೇಮ್ ಇವರಿಗೆ. 1000 ಮೀಟರ್ ಕಂಪ್ಲೀಟ್ ಆದಾಗ ಒಂದು ಫೆಸಿಲಿಟಿ, ಸಾಫ್ಟ್ ಮ್ಯಾಟನ್ನು ಹಾಕಿ ಕೆಳಗಡೆ ಈ ವೃದ್ಧರಿಗೆ ಹಾಗೂ ವಯಸ್ಸಾದವರಿಗೆ ಬೇಕಾದಂತಹ ವ್ಯಾಯಾಮ ಅಥವಾ ಜಿಮ್ ಉಪಕರಣಗಳನ್ನು ಕೂಡ ಅಳವಡಿಸಿರ್ತಾರೆ. ಲೈಫಲ್ಲಿ ಯಾರಿಗಾದ್ರೂ ಟ್ಯಾಕ್ಸ್ ಕಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನ್ಸೋದು ಇಂಥ ಪಾರ್ಕ್ಸ್ನ ಯೂಸ್ ಮಾಡಿದಾಗಲೇ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.